ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಕರೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ತುಳಸಿದಾಸ್ ಭೋಸಲೆ, ಅಧ್ಯಕ್ಷರಾದ ಶೈಲೇಂದ್ರ ಹಿವರೆ, ಉಪಾಧ್ಯಕ್ಷರಾದ ಭಗವಾನ್ ಅನಂತವಾಡ್, ಉಪಾಧ್ಯಕ್ಷರಾದ ಗಣೇಶ್ ಭೋಸಲೆ, ಕಾರ್ಯದರ್ಶಿ ಸಂದೀಪ್ ಭೋಸಲೆ ಅವರು ಮಾತನಾಡಿದರು. ಭೋವಿ ಜನಾಂಗದವರೇ ಬೇರೆ, ಒಡ್ಡರ್ ಜನಾಂಗದವರೇ ಬೇರೆ. ಆದರೆ ಇಂದು ನಾವು ನಿಜವಾದ ಭೋವಿಗಳು ಎಂದು ಹೇಳಿಕೊಂಡು ಸಮಾಜದ ಮೇಲೆ ಸವಾರಿ ಮಾಡಲು ಹೊರಟಿದ್ದಾರೆ. ನಮಗಿರುವ ಒಂದು ಸರ್ಕಾರಿ ಸೌಲಭ್ಯಗಳನ್ನು ನಮ್ಮಿಂದ ಕಬಳಿಸಲಿಕ್ಕೆ ಹೊರಟಿದ್ದಾರೆ. ಆದರೆ ನಿಜವಾದ ಭೋವಿಗಳು ಎಂಬುದಕ್ಕೆ ಕ್ರಿಸ್ತಶಕ 6ನೇ ಶತಮಾನದಿಂದಲೇ ಸಾಕ್ಷಿಗಳಿವೆ ಎಂದು ಸಂವಿಧಾನಬದ್ಧವಾಗಿ ಮೂಲ ಭೋವಿಗಳು ಇದ್ದರೂ ಒಡ್ಡರ ಸಮುದಾಯದವರು ನಮ್ಮ ಸಮುದಾಯದ ವಿರುದ್ಧವೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆಂದು ಸ್ಥಳೀಯ ತಹಶೀಲ್ದಾರ್ ಕಚೇರಿಗೆ ಮತ್ತು ಭೋವಿ ಅಭಿವೃದ್ಧಿ ನಿಗಮದ ಸುಳ್ಳು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಮೂಲ ಭೋವಿ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದಂತೆ ಅಧಿಕಾರಿಗಳ ಮೇಲೆ ನಿಯಮ ಬಾಹಿರವಾಗಿ ಒತ್ತಡ ಹೇರುತ್ತಿದ್ದಾರೆ. ಇವರ ಪ್ರಭಾವಕ್ಕೊಳಗಾಗಿ ಭೋವಿ ಮತ್ತು ಒಡ್ಡರ ಜಾತಿ ಸಂಬಂಧ ಸರ್ಕಾರ ಹಿಂದಿನ ಎಲ್ಲಾ ಆದೇಶ ಮತ್ತು ಸುತ್ತೋಲೆಗಳನ್ನು ಪರಿಶೀಲಿಸದೆ ಮೂಲ ಭೋವಿಗಳಾದ ನಮ್ಮ ಜಾತಿ ಪ್ರಮಾಣ ಪತ್ರ ನೀಡಲು ತಡೆಯೊಡ್ಡುತ್ತಿದ್ದಾರೆ ಎಂದರು. ಇದರಿಂದಾಗಿ ಭೋವಿ ಜಾತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನತೆಗೆ ಅವರ ವಿದ್ಯಾಭ್ಯಾಸದಲ್ಲಿ ಹಾಗೂ ಇತರೆ ಕಾರ್ಯಗಳಲ್ಲಿ ಅವರ ನೌಕರಿ ಸಂಬಂಧದಲ್ಲಿ ಗಂಭೀರ ಅನ್ಯಾಯವಾಗ್ತಾ ಇದೆ. ಈಗಾಗಲೇ ಭೋವಿ ಸಮಾಜದ ಜನಸಂಖ್ಯೆಯು ಕರ್ನಾಟಕದಲ್ಲಿ 13 ಲಕ್ಷ ಹೊಂದಿರುತ್ತದೆ. ಆದ್ದರಿಂದ ಕರ್ನಾಟಕ ಭೋವಿ ನಿಗಮಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನಮ್ಮ ಸಮಾಜದವರಿಗೆ ಮಾಡಬೇಕಾಗಿ ಕೋರಿದರು. ಸಿದ್ದರಾಮೇಶ್ವರ ಸ್ವಾಮಿಗಳ ಮನವಿಯಂತೆ ಒಡ್ಡರ ಸಮಾಜದ ನಿಗಮವನ್ನು ಹೊಸದಾಗಿ ಮಾಡಲು ತಾವು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಂಡರು. ಭೋವಿ ಜಾತಿಯವರು ಒಡ್ಡರಲ್ಲ, ಬೆಸ್ತರಲ್ಲ, ಗಂಗಾ ಮಾತಸ್ಥರಲ್ಲ, ಕೇವಲ ಭೋವಿ ಜಾತಿಯವರಾಗಿದ್ದಾರೆ ಎಂದು ಈ ಮೂಲಕ ಸ್ಪಷ್ಟನೆ ನೀಡಿದರು. ಹಾಗೆ ಹೇಳಬೇಕಾದ್ರೆ ಒಡ್ಡರ ಸಮುದಾಯದವರು ತಮಗೆ ಮೀಸಲಾಗಿರುವ ಸರ್ಕಾರದ ಸೌಲಭ್ಯಗಳು ಪಡೆಯುವಲ್ಲಿ ನಮ್ಮ ಸಮುದಾಯದವರಿಂದ ಯಾವುದೇ ರೀತಿಯ ಅಭ್ಯಂತರವಿರುವುದಿಲ್ಲ. ಆದರೆ ಒಡ್ಡರ ಸಮುದಾಯದವರು ನಮ್ಮ ಭೋವಿ ಜಾತಿ ಪದ ದುರ್ಬಳಕೆ ಮಾಡಿಕೊಂಡು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಒಡ್ಡರ ಸಮುದಾಯದವರು ತಮ್ಮ ಮೂಲ ಒಡ್ಡರ ಪದವನ್ನು ಬೋಯಿಯಾಗಿ ನಂತರ ಭೋವಿ ಎಂದು 2 ಬಾರಿ ಯಾವ ಆಧಾರದಲ್ಲಿ ಬದಲಾವಣೆ ಮಾಡಿಕೊಂಡರು ಎಂಬುದನ್ನು ಪರಿಶೀಲಿಸಬೇಕು ಎಂದು ಈ ಕುರಿತಾಗಿ ಸಮಗ್ರ ತನಿಖೆ ಕೈಗೊಳ್ಳಬೇಕು ಎಂದು ನಮ್ಮ ಪದ ಬಳಕೆ ಮಾಡುವುದನ್ನು ತಡೆ ಹಿಡಿಯಬೇಕೆಂದು ಆಗ್ರಹ ಕೂಡ ಮಾಡಿದರು. ಸಂವಿಧಾನಬದ್ಧವಾಗಿರುವಂತಹ ನಮ್ಮ ಜಾತಿ ಅಸ್ತಿತ್ವಕ್ಕೆ ರಕ್ಷಣೆ ನೀಡಬೇಕು ಎಂದು ಈ ಮೂಲಕ ಒಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮಣ ಭೋವಿ, ಗೌರವ ಅಧ್ಯಕ್ಷರಾದ ತುಳಸಿದಾಸ್ ಭೋಸಲೆ, ಅಧ್ಯಕ್ಷರಾದ ಶೈಲೇಂದ್ರ ಹಿವರೆ, ಉಪಾಧ್ಯಕ್ಷರಾದ ಭಗವಾನ್, ಉಪಾಧ್ಯಕ್ಷರಾದ ಗಣೇಶ್ ಭೋಸಲೆ, ಕಾರ್ಯದರ್ಶಿಗಳಾದ ಸಂದೀಪ್ ಭೋಸಲೆ, ಶಿವರಾಮ್, ಸುಭಾಷ್ ಚಂದ್ರ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಬಳಸುತ್ತಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇದರ ಅನ್ವಯ ನಮಗೆ ನಮ್ಮ ದಾಖಲಾತಿಗಳನ್ನು ಪರಿಶೀಲಿಸಿ ಯಾರು ಮೂಲ ಭೋಯಿ ಇದ್ದಾರೆ ಅವರಿಗೆ ಮೂಲ ಭೋಯಿ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು. ಯಾರು ಒಡ್ಡರ ಸಮುದಾಯ ಇದ್ದರೆ ಅವರು ಒಡ್ಡರ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ತಹसीलदार ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತೇವೆ. आज के शुभ अवसर पर अखिल कर्नाटक विद्यार्थी कल्याण संघ की ओर से पत्रिका और भाइयों के माध्यम की ओर से आज हमारा जो कार्यक्रम आयोजित किया गया है, इसका उद्देश्य भोवी समाज, जो भोवी पद है, हम मूल भोवी हम ही हैं, उसका दुरुपयोग वड्डर समाज के लोग कर रहे हैं और हमको उसमें बाधाएं उत्पन्न कर रहे हैं. इसीलिए आज दिनांक 12/7/2024 को मेरवणिके के रूप में भोवी गली से होते हुए बसवेश्वर चौक, अंबेडकर सर्कल से होते हुए डीसी कचहरी के ऊपर एक मेमोरेंडम देते हुए मेमोरेंडम दे के वहाँ प्रतिभटना करके उनके ज्ञापन में लाकर वही रास्ते से तहसीलदार कचहरी को जाकर उनको भी मेमोरेंडम दे के हमारे समाज के बारे में जानकारी दी. हमारे समाज के बारे में जानकारी देते हुए हमें सर्टिफिकेट देने के लिए उनसे आग्रह किया गया. निवेदन करते हुए उनसे आग्रह करते हुए और आज के इस पत्रिका भवन में प्रेस मीट के अंदर आपके माध्यम से मुख्यमंत्री और डीसी साहब, तहसीलदार को
को ज्ञापन आपकी ओर से भी उन्हें ये आग्रह किया जाए बोल के ये पत्रिका माध्यम की ओर से हम आपसे निवेदन करते हैं। धन्यवाद। ಒಂದು ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಸಮಾಜದ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದೆವು. ಸುಮಾರು ಸಾವಿರಾರು ಜನ ನಮ್ಮ ಭೋವಿ ಸಮಾಜದ ಬಂಧುಗಳು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದರು. ಇದರ ಉದ್ದೇಶ ಏನಂತಂದ್ರೆ ಮುಖ್ಯವಾಗಿ 1944ರಲ್ಲಿ ಒಟ್ಟರ ಜನಾಂಗದವರು ನಮಗೆ ಮೈಸೂರು ಸರ್ಕಾರದಿಂದ ಒಂದು ಮನವಿ ಸಲ್ಲಿಸಿ ನಮಗೆ BHOYI ಬೋಯಾ ಅಂತಕ್ಕಂಥ ಒಂದು ಪದವನ್ನ ಇಟ್ಕೊಂಡು ಮೈಸೂರು ಸರ್ಕಾರದಿಂದ ಮನ್ನಣೆ ಪಡೆದರು. ಅದರ ಆದೇಶ ಸ್ಪಷ್ಟವಂತ ಆದೇಶ ಇದೆ. ಮುಂದೆ ಅವರು ತದನಂತರ 1976ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸರವರ ಅವಧಿಯಲ್ಲಿ ಸುಮಾರು 101 ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್. ರೆಕಮೆಂಡ್ ಮಾಡಿದಾಗ ಆ ಒಂದು ಜಾತಿಯಲ್ಲಿ ಜೊತೆಗೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥವು 1956ರಲ್ಲಿ ಇರ್ತಕ್ಕಂಥವು ಅಂದ್ರೆ ವಲಯ, ಮಾದಿಗ ಮತ್ತು ಕೊರಮ, ಕೊರಚ, ಲಂಬಾಣಿ, ಬೋವಿ. ಇದು 4ನೇ ಒಂದು ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ನಮ್ಮ ಬೋವಿ ಪದ ಸೇರಿದೆ. ಅವಾಗಿಂದ 1956ರಿಂದ ಯಾವುದೇ ಇಲ್ಲಿವರೆಗೂ ನಮ್ಗೆ ಯಾವಾಗ 2002 ಯಾವುದೇ ರೀತಿ ತೊಂದರೆ ಆಗಿಲ್ಲ ನಮ್ಮ ಜಾತಿ ಪ್ರಮಾಣ ಪತ್ರ ತಗೋಲಿಕ್ಕೆ. ಯಾವಾಗ 1976ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಸೆಂಟ್ರಲ್ ರೆಕಮೆಂಡ್ ಮಾಡಿದ್ರು 101 ಜಾತಿಯಲ್ಲಿ ಬೋವಿ ಪದದ ಜೊತೆಯಲ್ಲಿ ಒಡ್ಡರ ಜನಾಂಗ ಸಮಾನಾಂತರ ಪದ ಅಂತಕ್ಕಂಥದ್ದು ರೆಕಮೆಂಡ್ ಮಾಡಿದ್ರೆ ಅದು ಯಾವಾಗ 2002ರಲ್ಲಿ ಜಾರಿಗೆ ಬಂತು. ಆ ಜಾರಿಗೆ ಬಂದಾಗಿನಿಂದ ಒಡ್ಡರ ಜನಾಂಗ ನಮ್ಮ ಸಮಾಜದವರನ್ನ ಅದು ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಗೆ ಸುಮಾರು ನೀವು ಈಗಾಗಲೇ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಹಕ್ಕಬುಕ್ಕರು, ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಮುದ್ದೇಬೇಳದಲ್ಲಿ ಅನೇಕ ಒಂದು ಸಮುದಾಯ ರಾಜಮನೆತನಗಳಲ್ಲಿ ನಮ್ಮ ಬೋವಿ ಜನಾಂಗ ಪಲ್ಲಕ್ಕಿ ಹೊರ್ತಕ್ಕಂಥ ಉದ್ಯೋಗ ಇತ್ತು, ಡೋಲಿ ಹೊರ್ತಕ್ಕಂಥ ಉದ್ಯೋಗ ಇತ್ತು. ಯಾವಾಗ ರಾಜಮನೆತನಗಳು ನಾಶ ಆದವು ಅದಾದ ನಂತರ ಅಲ್ಲಿರ್ತಕ್ಕಂಥ ರಾಜಮನೆತನದ ದೇವತೆಗಳ ಒಂದು ಸೇವೆ ಮಾಡಲಿಕ್ಕೆ ಪಲ್ಲಕ್ಕಿಯನ್ನ ನಾವು ನಮ್ಮ ಸೇವೆ ಪಲ್ಲಕ್ಕಿ ಹೊರ್ತಕ್ಕಂಥ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅವಾಗಿನಿಂದಲೂ ಇತಿಹಾಸ ಪೂರ್ವದ 6ನೇ ಶತಮಾನದಿಂದ ಇಲ್ಲಿವರೆಗೂ ನಾವು ನಮ್ಮ ಒಂದು ಇದರಲ್ಲಿ ರೆಕಾರ್ಡ್ಸ್ ಇವೆ. ಬೋವಿ ಅಂದ್ರೆ ಪಲ್ಲಕ್ಕಿ ಹೊರ್ತಕ್ಕಂಥದ್ದು. ವಿನಾಕಾರಣ ಇವರು ಯಾವಾಗ 2002ರಲ್ಲಿ ಆ ಬೋವಿ ಪದದ ಜೊತೆಯಲ್ಲಿ ಸಮಾನಾಂತರ ಪದ ಸೇರಿಸಿದ್ರು ಅವಾಗಿನಿಂದ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ನಮಗೆ ತೊಂದರೆ ಮಾಡ್ತಾ ಇದ್ರು ಅಧಿಕಾರಿಗಳು. ಇದನ್ನ ನಾವು ಸರ್ಕಾರಕ್ಕೆ 2014ರಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವೇನಪ್ಪ ಅಂತಂದ್ರು ಮನವಿ ಪತ್ರ ಕೊಟ್ಟಿದ್ರು. ಸುಮಾರು 280 ಪುಟಗಳದ್ದು ಸಮಾಜ ಕಲ್ಯಾಣ ಇಲಾಖೆ ದೆಹಲಿಯವರು ಬಂದಿದ್ರು. ಅವಾಗ ನಾವು ಮನವಿ ಪತ್ರ ಕೊಟ್ಟಾಗ ಅದು ಸರ್ಕಾರ ಗಮನಕ್ಕೆ ಬಂದು ಅವ್ರು ಏನ್ ಮಾಡಿದ್ರು, ಮೂಲ ನೈಜ ಬೋವಿಗಳಿಗೆ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿಯಲ್ಲಿ ನೀಡಬೇಕಂತಕ್ಕಂಥ ಮಾರ್ಗದರ್ಶನ ಕೂಡ ಸೇರಿಸಿದ್ರು. ಅದಾದ ನಂತರ ಮತ್ತು ಕುಷ್ಟಗಿ, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಸುಮಾರು 2 ಸಲ 185 ದಿನ ಏನಪ್ಪ ಅಂದ್ರೆ ಉಗ್ರವಾದಂತಹ ಒಂದು ಹೋರಾಟ ಮತ್ತು ಧರಣಿ ಮಾಡಿದಂತ ಉಗ್ರಪ್ಪನವರ ನೇತೃತ್ವದಲ್ಲಿ 12 ಜನರ ಸದಸ್ಯರ ಒಂದು ಇದನ್ನ ಮಾಡಿ ಆ ಒಂದು ತನಿಖೆ ಮಾಡಿದ್ರು. ಇಲ್ಲಿಂದ ಬೀದರ್ನಿಂದ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಿಗೂ ಸಂದರ್ಶನ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು. ಅದರಲ್ಲಿ ಅವರು ಮಾನ್ಯ ಉಗ್ರಪ್ಪ ಸಾಹೇಬರು ಹೇಳ್ತಾರೆ, ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಆದಂತ ದೊಡ್ಡ ತಪ್ಪಿದು. ಬೋವಿ ಜನಾಂಗವೇ ಬೇರೆ ಇದೆ, ಒಡ್ರ ಜನಾಂಗವೇ ಬೇರೆ ಇದೆ. ಆದ್ರೂ ಬೋವಿ ಪದದ ಜೊತೆಯಲ್ಲಿ ಒಡ್ರ ಜನಾಂಗವನ್ನ ಸಮಾನಾಂತರ ಪರ್ಯಾಯ ಪದ ಅಂತ ಸೇರಿದ್ದು ನಾವು ಸರ್ಕಾರದ ಮಾಡಿದಂತ ದೊಡ್ಡ ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ ಅದರಲ್ಲಿ. ಮತ್ತು ಆ ತಕ್ಷಣವೇ ಉಗ್ರಪ್ಪ ಸಾಹೇಬರು ಸರ್ಕಾರವನ್ನ ರೆಕಮೆಂಡ್ ಮಾಡಿದ ನಂತರ ವಿಧಾನಸಭೆಯಲ್ಲಿ ಪೂರ್ತಿಯಾಗಿ ಚರ್ಚೆ ಆಗಿದೆ. ಚರ್ಚೆ ಆದ ನಂತರ ಅದು ಆದೇಶ ಸಹಿತ ನನ್ನ ಕಡೆ ಇದೆ. ಅವರು ಆ ಉಗ್ರಪ್ಪ ವರದಿಯ ಆದೇಶ ಅನ್ವಯ ಎಲ್ಲಾ ಜಿಲ್ಲಾಧಿಕಾರಿಗಳು ಸಭೆ ಕರೆದ್ರು. ಬೆಂಗಳೂರಲ್ಲಿ ಸಭೆ ಕರೆದು ಆ ಸಭೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಬೋವಿ ಪದದ ಎಲ್ಲಾ ಪರಿಶಿಷ್ಟ ಜಾತಿ ಎಲ್ಲರಿಗೂ ಬೋವಿ ಪದದ ಇರ್ತಕ್ಕಂಥ ಎಲ್ಲರಿಗೂ ನಾವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತಕ್ಕಂಥ ಲಿಖಿತ ಒಂದು ಪತ್ರವನ್ನ ಅಲ್ಲಿ ಬರೆದು ಕೊಟ್ಟು ಬಂದಿದ್ದಾರೆ. ಆದರೂ ಸಹಿತ ರಾಜಕೀಯವಾಗಿ ಸುಮಾರು ಬೋವಿ ಜನಾಂಗದ 7-10 ಶಾಸಕರು ಇರೋದ್ರಿಂದ 2-3 ಮಿನಿಸ್ಟರ್ಗಳು ಇರೋದ್ರಿಂದ ಕೆಲ ಸರ್ಕಾರಗಳಲ್ಲಿ 2-3 ಜನ ಮಿನಿಸ್ಟರ್ ಸಚಿವ ಸ್ಥಾನ ಸಿಕ್ಕಿದೆ. ಅವರು ಎಲ್ಲಿ ಈಗ ಕೊಪ್ಪಳ, ಬಾಗಲಕೋಟೆ ಇಂಥಲ್ಲಿ ಏನ್ ಮಾಡ್ಲಿಕ್ಕೆ ನಮ್ಮ ಜನರಿಗೆ ಬೋವಿ ಅಂದ್ರೆ ಇವರಲ್ಲ ಒಡ್ರಿಗೆ ಬೋವಿ ಅಂತ ಕೊಡ್ರಿ, ವಿನಾಕಾರಣ ನಮ್ಮನ್ನ ಬೆಸ್ತರು ಮತ್ತು ಮೀನುಗಾರರು ಅಂತ ಕಾಂಪ್ಲೇಂಟ್ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಮೀನುಗಾರರು ನಾವು ಯಾರು ಅಲ್ಲ, ಇಡೀ ಕರ್ನಾಟಕದಲ್ಲೇ ತನಿಖೆ ಮಾಡಿ ನೀವು ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಮನೋರಮಾ ಮಧ್ವರಾಜ್ ಅವರು ಕಬ್ಬೇರು ಗಂಗಾ ಮತಸ್ಥರಿಗೂ ನಮಗೂ ಎಲ್ಲೂ ಸಂಬಂಧಗಳಿಲ್ಲ. ನಮ್ಗೆ ಆಹ್ವಾನ ಏನ್ ಮಾಡ್ತಾರೆ,
ಅವರು ಒಡ್ಡರ ಪೀಠದ ಸಮಾವೇಶ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಏನೋ ನಡೀತಾ ಇದೆ ಅದಕ್ಕೆ ಅವರು ನಮ್ಗೆ ಎರಡು ಜಾತಿ ಒಂದೇ ಆದಂದಾಗ ಅವ್ರು ನಮ್ಗೆ ಆಹ್ವಾನ ನೀಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇಡೀ ಕರ್ನಾಟಕದಲ್ಲಿ ಒಂದು ಯಾರು ಮಠದ ಸ್ವಾಮಿ ಇಲ್ಲ ಅಂತ ಜಾತಿ ಅಂದ್ರೆ ನಮ್ಮ ಬೋವಿ ಜಾತಿ ಅಂತ ನಂಗೆ ಅನಿಸ್ತದೆ. ನಮ್ಗೆ ಯಾರು ಪೀಠ ಗುರುಗಳೇ ಇಲ್ಲ ನಮ್ಮ ಸಮಾಜಕ್ಕೆ ಇಲ್ಲಿವರೆಗೂ. ಎಲ್ಲ ಸಣ್ಣ ಸಮಾಜ ಆದಂದ್ರೂ ಒಂದು ಪೀಠ ಅದ ಇಲ್ಲ ಇಲ್ಲ ನಮಗ್ ಸಂಬಂಧ ಒಟ್ಟದ ಪೀಠ ಅಂತ ನಾನು ಹೇಳ್ತಾ ಇದ್ದೆ. ಈಗ ಅವ್ರು ಸ್ವಾಮೀಜಿ ಮತ್ತು ರವಿಕುಮಾರ್ ಅವ್ರಿಗೆ ಮಾಡಿದ್ರು ಇನ್ನೇನು ಸಮಾಜದಿಂದ ಒಂದು ಖಂಡನೆ ಖಂಡನೆ ಕೊಡ್ಬೇಕಿಲ್ಲ. ಅಲ್ಲ ಅವ್ರಿಗೆ ಒಡ್ಡರ್ ಬೋಬಿ ಅಂತ ಎರಡು ಜಾತಿನೇ ಇಲ್ರಿ. ಅವ್ರು ಬೋಬಿ ಹಾಕೊಂಡ್ರ ಯಾವಾಗ ಹಚ್ಕೊಂಡವ್ರು ಅವ್ರು ಇರ್ತಕ್ಕಂಥದ್ದು ನನ್ನ ಕಡೆ ಚಿತ್ರದುರ್ಗ ಇದರಲ್ಲಿ ಸಮಾವೇಶದಲ್ಲಿ ಒಂದು ಮನವಿ ಕೊಟ್ರ. ಅದು ಮೈಸೂರು ಸರ್ಕಾರದಿಂದಲೇ ಪಡ್ಕೊಂಡಾರ. ಅವರು ಭಾಜಪ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ ನೀವು ನೋಡ್ಬೋಬೇಕಿದೆ. ಆದೇಶ ಮಾಡಿದ್ದಾರೆ ಮೈಸೂರು ಸರ್ಕಾರದ. ಅವರು ನೀವು ಅದು ಹೆಂಗಂಗೋ ಮಾಡ್ಕೊಂಡು ಬಳಸ್ಕೊಂಡು ಅವ್ರು ಏನ್ ಮಾಡಿದಾರೆ ಬೋವಿಗೆ ಸಮಾನಾಂತರ ಪದ ಅಂತ ಸೇರಿಸ್ಕೊಂಡ್ಬಿಟ್ಟಾರೆ. ಅದೆಲ್ಲ ಸರ್ಕಾರಿ ಅಧೀನ ಕಾರ್ಯದರ್ಶಿಗಳು ಇದೆಲ್ಲ ಗಮನಕ್ಕೆ ತಂದ ನಂತರ 2002ಕ್ಕೆ ಆದೇಶ ಸ್ಪಷ್ಟ ಆದೇಶ ಮಾಡಿದ್ರಿ. ಅದಕ್ಕಿಂತ ಮೊದಲು 2004 ಒಂದು ಆದೇಶ ಆಗಿದೆ. ಬೋವಿ ಜನಾಂಗದವರಿಗೂ ಮತ್ತು ಒಡ್ಡರ್ ಜನಾಂಗದವರಿಗೂ ಸಪರೇಟೇ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡ್ರಿ ಅಂತಕ್ಕಂಥ ಸ್ಪಷ್ಟ ಆದೇಶ ಅದು 2004ಕ್ಕೆ. ನಾವು 1992ರಲ್ಲಿ ಸಂಘವನ್ನ ಮಾಡಿಕೊಂಡು ನಾವು ಅವಾಗಿಂದ ಹಿಡಿದು ವಿರೋಧ ಮಾಡ್ತಾ ಸರ್ಕಾರಕ್ಕೆ ಅಲ್ಲಿ ಮನವಿ ಕೊಡ್ತಾ ಬಂದಾಗ ಸರ್ಕಾರ ಆದೇಶಗಳು ಮಾಡ್ತೇವೆ. ಯಾವಾಗ 2002ಕ್ಕೆ ಸಮಾನಾಂತರ ಪದ ಅಂತ ಆಯ್ತು ಅವಾಗಿಂದಲೇ ನಮ್ಗೆ ತೊಂದರೆ ಆಗ್ತದೆ. ಅದಕ್ಕಿಂತ ಮೊದಲು ನಮ್ಗೆ ಏನು ತೊಂದರೆ ಇದೆ, ನಿರ್ಭೀತವಾಗಿ ಪ್ರಮಾಣ ಪತ್ರ ಪಡಿತಾ ಇದ್ದೀವಿ ನಾವು. ಅವ್ರು 2002ಕ್ಕೆ ಯಾವಾಗ ಆದೇಶ ಆಯ್ತು ಸಮಾನಾಂತರ ಪದ ಅಂತ ಆಯ್ತು ಅವತ್ತಿನಿಂದ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಅಲ್ಲಿಂದನೇ ಅವ್ರು ಏನ್ ಬಂದು ಬೋಬಿ ಪದ ಹೈಜಾಕ್ ಮಾಡಿ ಬಳಸ್ಕೊಂಡು ಬೋಬಿ ಮೊದಲು ಏನ್ ಮಾಡ್ತಿದ್ರು ನೋಡಿ, ಕೆಲವು ಕಲ್ಯಾಣ ಮಂಟಪಗಳ ಮೇಲೆ ಬೋಬಿ ಪ್ರಾಕೃತದಲ್ಲಿ ವಾಟರ್ ಅಂತ ಬಳಸ್ತಾ ಇದ್ರು. ಅಲ್ಲಿಂದ ಏನ್ ಮಾಡಿದ್ರು ಕೆಲವೊಂದು ದಿನ ಬೋಬಿ ಅಂತೇ ಬಳಸ್ಲಾದ್ರು. ನಾವು ಎಲ್ಲಾದ್ರೂ ಒಂದೇನಾದ್ರು ಸಮಾವೇಶ ಮಾಡಿದೆವು, ಲವಲ್ಗುಂದದಲ್ಲಿ ಒಂದು ಸಮ್ಮೇಳನ ಮಾಡಿದೆವು. ಅವಾಗ ಏನ್ ಮಾಡಿದ್ರು ಪ್ರಾಕೃತದಲ್ಲಿ ಮತ್ತೆ ಬೋಬಿ ಅಂತ ವಾಟರ್ ಅಂತ ಪ್ರಾರಂಭ ಮಾಡಿದ್ರು. ನಾವು ಪ್ರೆಸ್ ಮೀಟ್ ಮಾಡುವಾಗ ಏನ್ ಮಾಡ್ತಾರೆ ಡೈರೆಕ್ಟೇ ಬೋಬಿ ಅಂತೆ ಪದ ಬಳಸ್ಕೊತಾರೆ ಅಲ್ಲಿ ವಾಟರ್. ಈಗ ಮತ್ತೆ ಈ ಪ್ರಾಕೃತದಾಗ ಈಗ ನೋಡಿ ನೀವು ಫೇಸ್ಬುಕ್ ವಾಟ್ಸಪ್ನಾಗ ಬರ್ತಿರ್ತಾರೆ ಬೋಬಿ ವಾಟರ್ ಅಂತ ಹಾಕೊಂಡಿದ್ದಾರೆ. ಎಲ್ಲಿ ಯಾವ ಇದ್ರದಾಗ ಗೋವಿ ವಾಟರ್ ಅಂತ ಎರಡು ಜಾತಿ ಒಂದೇ ಎಲ್ಲಿ ಅದ ಸ್ಪಷ್ಟ ಆದೇಶ ಆ ಥರ ಇತ್ತಂದ್ರೆ ತೋರಿಸಿರಿ. ಅವ್ರಿಗೆ ಇಲ್ಲ ಅನ್ನೋದಕ್ಕೆ ನಮ್ಮ ಕಡೆ ಆದೇಶ ಇದೆ. ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ಬೋವಿ ಸಮಾಜ ವಿದೇಶ ಕಲ್ಯಾಣ ಸಂಘ ಗುಲ್ಬರ್ಗ. ಈಗಾಗಲೇ ಎಲ್ಲ ಜಾತಿ ಬಗ್ಗೆ ವಿವರವಾಗಿ ನಮ್ಮ ಪದಾಧಿಕಾರಿಗಳಂತ ತಮ್ಮನ್ನು ತಿಳಿಸಿದ್ದಾರೆ. ಯಾವ ಮನುಷ್ಯನು ಹುಟ್ಟಿದ ಊರು, ಹಡೆದ ತಂದೆ ತಾಯಿಯ ಹೆಸರು, ಮೂಲ ಜಾತಿಯ ಹೆಸರು ತಪ್ಪದೆ ಬೇರೆ ಜಾತಿಯನ್ನು ನಮೂದಿಸಲು ಸಾಧ್ಯವಿಲ್ಲ. ಆದರೆ ನಾವು ನಿಜವಾದ ಭೋವಿಗಳೆಂದೇ ಭೋವಿ ಜಾತಿಯನ್ನು ನಮೂದಿಸುತ್ತೇವೆ. ಬೇರೆ ಜಾತಿಗೆ ಕನ್ವರ್ಟ್ ಆಗಿಲ್ಲ. ನಾವು ಒಡ್ಡರ್ ಜನಾಂಗದವರಿಗೆ ನಾವು ಹೋಗಿ ಕನ್ವರ್ಟ್ ಆಗಿಲ್ಲ, ಅವ್ರ ಒಂದು ನಮ್ಮಲ್ಲಿ ಕನ್ವರ್ಟ್ ಆಗಿಲ್ಲ. ಪರ್ಯಾಪದ ಅಂತ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಭೋವಿ ಜಾತಿಯ ಪರ್ಯಾಪದ ಅಂತ ಆದೇಶ ಹೊರಡಿಸಿದ್ದಾರೆ. ಭೋವಿ ಬೇರೆ ಮತ್ತು ಒಡ್ಡರ್ ಜನಾಂಗ ಬೇರೆ, ಅವರ ವೃತ್ತಿನೂ ಬೇರೆ. ಜಾತಿ ಬರ್ತಕ್ಕಂಥದ್ದು ವೃತ್ತಿ ಬೇರೆ ಮಾತ್ರ. ಅವರವರು ಮಾಡ್ತಕ್ಕಂಥ ಕೆಲಸದಲ್ಲಿ ಕೆಲಸದ ಮೇಲೆ ಬರ್ತಕ್ಕಂಥ ನಮ್ಮ ಜಾತಿ. ಆದರೆ ಅವರು ಕಲ್ಲು ಹೊಡೆಯುವುದು, ಮಣ್ಣು ಸಾಗಿಸೋದು ಅಥವಾ ಕೋಟೆ ಕಟ್ಟೋದು, ಅವ್ರು ಕೋಟೆ ಕಟ್ತಿರೋ ನಾವು ರಾಜನನ್ನು ಹೊತ್ಕೊಂಡು ತಿರುಗಾಡ್ತಿದ್ವಿ. ಅದೇ ಎಲ್ಲಿ ರಾಜನ ಮನೆತನದಲ್ಲಿ ಇರೋರು ನಾವೆಲ್ಲ. ಅವರು ಕೋಟೆಯ ಸುತ್ತ ಕೋಟೆ ಕಟ್ತಿದ್ರು, ನಾವು ರಾಜನನ್ನು ಹೊತ್ಕೊಂಡು ತಿರುಗಾಡ್ತಿದ್ವಿ. ಆವಾಗ ರಸ್ತೆ ಇರಲಿಲ್ಲ, ಕಾಡು ಮೇಡು, ಅಲ್ಲಿ ಕಲ್ಲು ದಿನ್ನೆ, ಅದರಲ್ಲಿ ರಾಜನು ಹೋಗಲು ಆಗ್ತಾ ಇರಲಿಲ್ಲ. ಅವಾಗ ನಾವು ಹಿಂದೆ ಭೋಗಿಗಳನ್ನು ಪಲ್ಲಕ್ಕಿ ಹೊತ್ತು ದಂಡಿಗೆಯನ್ನು ತೆಗೆದುಕೊಂಡು ಹಿಂದೆ 3 ಜನ, ಹಿಂದೆ 4 ಜನ, ಮುಂದೆ 4 ಜನ ಪದ ಹಾಡುತ್ತಾ ರಾಜನನ್ನು ಹೊತ್ತುಕೊಂಡು ಹೋಗ್ತಿದ್ದೆವು. ಅವಾಗ ಕೆಂಪು ದಿನ್ನೆ ಬಂದಾಗ ರಾಜನನ್ನು ಬೀಳಬಹುದು, ಗಟ್ಟಿಯಾಗಿ ಹಿಡಿದು ಕೂಡಲಿ ಅಂತ ಹೇಳಿ ಉದ್ದೇಶದಿಂದ ರಾಜನನ್ನು ಎಬ್ಬಿಸುತ್ತಿರಲಿಲ್ಲ ನಾವು. ಅದು ಭೋ ಅಂತ ಒಂದು ಶಬ್ದವನ್ನು ನಾವು ಹಾಕ್ತಾ ಇದ್ದೆವು. ಭೋ ಅಂತ ಶಬ್ದ ಹಾಕೋದ್ರಿಂದ ನಾವು ಭೋಗಿಗಳಾಗಿದ್ದೆವು ಅಷ್ಟೇ. ಭೋ ಅನ್ನೋದಿಲ್ಲ, ಭೋಗಿಗಳಾಗಿದ್ದೆವು. ನಮಗೆ ರಾಜನಿಂದ ಯಾವುದೇ ಕಾಣಿಕೆ ಕೊಡಲಿಲ್ಲ, ಯಾವುದೇ ಇದು ಮಾಡಲಿಲ್ಲ. ನಾವು ರಾಜ ಮನೆತನ ಹೋದ ಮೇಲೆ
ರಾಜರ ಮನೆ ಜನ ಹೋದ ಮೇಲೆ ನಾವು ಈಗ ದಿಕ್ಕುಪಾಲಾಗಿ ಅವರವರಿಗೆ ಅನುಸಾರವಾಗಿ ಹೊಟ್ಟೆಪಾಟಿಗೆ ಇದು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಅಡ್ಡಾಡ್ತಾ ಇದ್ದಾರೆ ಆಲ್ರೆಡಿ. ಅದರಂತೆ ಈಗ ಕೆಲವೊಂದು ಗ್ರಂಥಗಳಿದೆ ಸರ್, ಭೂಮಿ ಜಾತಿ ಮತ್ತು ಒಡ್ಡ ಜಾತಿ ಅರ್ಥ ಕೊಡುವ ಗ್ರಂಥಗಳು, ಶಬ್ದಕೋಶಗಳಿವೆ. ನಾವು ಉದ್ದೇಶಪೂರ್ವಕವಾಗಿ ಅವರನ್ನು ನಾವು ಹಗೆಯಿಂದ ಹೇಳ್ತಾ ಇಲ್ಲ. ಶಬ್ದಕೋಶಗಳಿದೆ, ಗ್ರಂಥ ಇವೆ, ಆರ್ವಿ ಅಂತ ಗ್ರಂಥಗಳಿವೆ. ಕಾಸ್ಮೋ ಪಬ್ಲಿಕೇಶನ್ 1981ರಲ್ಲಿ, ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಸೌದರ್ನ್ ಆಫ್ ಇಂಡಿಯಾ 80 ವರ್ಷಗಳ ಹಿಂದೆ ಪ್ರಕಟವಾದ ಆರ್ವಿ ಎಂಥಾವಿಲ್ ಬರೆದ ಟ್ರೈಬ್ಸ್ ಅಂಡ್ ಕ್ಯಾಸ್ಟ್. ಆಮೇಲೆ ಪ್ರವಿಜನ್ಸ್ ಪುಸ್ತಕ ಫ್ರೆಂಚ್ ಗಾರ್ಬರ್ ಬರೆದ ಭಾರತದ ಪ್ರವಾಸ ಎಂಬ ಪುಸ್ತಕದಲ್ಲಿ ಇದೆ. ಭಾರತದ ಕೋಕಿಲೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಅವರು ಈ ಇಂಗ್ಲಿಷ್ ಮೀಡಿಯಂನಲ್ಲಿ 8ನೇ ತರಗತಿ 9ನೇ ತರಗತಿಯಲ್ಲಿ ಪದ್ಯದಲ್ಲಿ ನಮ್ಮ ಭೂಮಿ ಜಾತಿಯನ್ನು ಇದು ಮಾಡಿ ಪದ್ಯವನ್ನು ಬರೆದಿದ್ದಾರೆ. ಅದರಂತೆ 9ನೇ ತರಗತಿಯಲ್ಲಿರುವ ಕನ್ನಡ ಭಾರತಿ ಮೊದಲನೇ ಪಾಠ ಪಂಜೆ ಮಂಗೇಶ್ ರಾಯರವರು ಬರ್ತಕ್ಕಂಥ ಒಂದು ಬುಕ್. ಆ ಬುಕ್ಕಿನಲ್ಲಿ ಕೆಲವೊಂದು ಆರಿಸಿಕೊಂಡು ಮೊದಲನೇ ಪಡುಮಲೆ ಎಂಬ ಪಾಠ, 9ನೇ ತರಗತಿ ಪಡುಮಲೆ ಎಂಬ ಪಾಠದಲ್ಲಿ ಭೂಮಿಗಳು ಏನ್ ಮಾಡ್ತಾ ಇದ್ರು, ಭೂಮಿ ಎಲ್ಲಿಂದ ಏನ್ ಕೆಲಸ ಏನ್ ಮಾಡ್ತಿದ್ರು, ಅದು ನಿಜವಾಗಿ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಇದೆ. ಬುಕ್ಸ್ ಇದೆ, ಗ್ರಂಥಗಳಿವೆ, ಎಲ್ಲ ಇದ್ದರೂ ಸಹ ಈಗ ನಾವು ಜಾತಿಯ ಸವಲತ್ತುಗಳಿಗಾಗಿ ಜಾತಿ ಬದಲಾಯಿಸೋದು ಸರಿ ಅಲ್ಲ. ಯಾವುದೇ ಜಾತಿಯವರಾಗಲಿ ಈಗ ಸರ್ಕಾರದಿಂದ ಸವಲತ್ತು ಸಿಗ್ತವನು ಜಾತಿ ಬದಲಾವಣೆ ಮಾಡ್ತಾರ, ಅವ್ರು ಕನ್ವರ್ಟು ನಮ್ಮಲ್ಲಿ ಆಗಿಲ್ಲ, ಕನ್ವರ್ಟೆಡ್ ಆದ್ರೂ ಅವ್ರಿಗೆ ಬರಲ್ಲ. ಅದ್ರ ಪರ್ಯಾಯ ಪದಗಳನ್ನು ಬಂದರೆ ಅದಕ್ಕೆ ನಾವು ಯಾವ ಅಭ್ಯಂತರ ಇಲ್ಲ. ಭೂಮಿ ಇದ್ರೆ ಭೂಮಿ ತಗೊಳ್ಬೇಕು, ಒಡ್ಡರಿದ್ರೆ ಒಡ್ಡ ಜಾತಿ ಅವ್ರು ಸೆಟ್ಮೆಂಟ್ ತಗೊಳ್ಳೋ ನಮ್ದು ಯಾವುದೇ ಅಭ್ಯಂತರಗಳಂತೂ ತಮ್ಮ ಮೂಲಕ ಹೇಳಲು ನನ್ನ ಮಾತು.